ಓವರ್ ಬಾಯ್ ಸರ್, ನಾನು ಇಂಡಿಯನ್ನಲ್ಲಿ ಡೀಲರ್ ಸರ್. ನಮ್ಮ ಅಣ್ಣನ ಮಗ ಎಮ್ಮಿನೂರಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ ಸರ್, 10th ಸ್ಟ್ಯಾಂಡರ್ಡು. ವೆಂಕಮ್ಮ ಮೆಮೋರಿಯಲ್ ಸ್ಕೂಲಲ್ಲಿ ಎಜುಕೇಷನ್ ಮಾಡ್ತಾನೆ ಸರ್ ಅವನು. ಅವತ್ತಿನ ದಿನ 30ನೇ ತಾರೀಕು ಸರ್, ಡಿಸೆಂಬರ್ 30ನೇ ತಾರೀಕು. ಆ ಊರು ದೇವ್ರಿ ಸರ್ ಆ ಊರಲ್ಲೇ. ಅದಕ್ಕೆ ಅವನಿಗೆ ಸ್ಕೂಲ್ಗೆ ರಜೆ ಕೊಟ್ಟಿರ್ತಾರೆ ಸರ್. ಅವನೇನು ಮಾಡ್ತಾನೆ, ಮನೇಲಿ ಇರ್ತಾನೆ ಸರ್. ಅವರು ತಾತ ಬಂದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾನೆ ಸರ್, ಗುತ್ತಿನೂರಲ್ಲಿ. ಅವ್ರ ತಾತನೇ ಸರ್ ಹನುಮಂತಪ್ಪ ಸರ್. ಅವ್ರ ತಾತಗೆ ಊಟದ ಬಾಕ್ಸ್ ಕೊಡೋಕೆ ನಾವು ಹೇಳ್ತೀವಿ ಸರ್, ಸ್ವಲ್ಪ ಬೇರೆ ಕಡೆ ಇರ್ತೀವಿ. ಆ ಊಟದ ಬಾಕ್ಸ್ ತಗೊಂಡು ಅಲ್ಲಿ ಹೋಗ್ತಾನೆ ಸರ್. ಆ ಊಟದ ಬಾಕ್ಸ್ ತಗೊಂಡು ಪೆಟ್ರೋಲ್ ಬಂಕಿಗೆ ಹೋಗ್ತಾನೆ ಸರ್ ಆ ಹುಡುಗ. ಅದೇ ಟೈಮ್ಗೆ ಎಮ್ಮಿನೂರಿನಲ್ಲಿ ಊರು ಜಾತ್ರೆ ಇರೋದ್ರಿಂದ ಮಾವಿನಹಳ್ಳಿ ಹುಡುಗ ಒಬ್ಬದ, ದರೋಜ್ ಹುಡುಗ ಒಬ್ಬದ ಸರ್. ಮಾವಿನಹಳ್ಳಿ ಹುಡುಗ ಬಂದು ಪಂಪಪ್ಪತ್ತೆ ಅಂತ ಸರ್, ದರೋಜ್ ಹುಡುಗ ಬಂದು ಒನ್ನಪ್ಪ ಸರ್. ಇವರಿಬ್ಬರು ದರೋಜಿಂದ ಒಬ್ಬರು, ಮಾವಿನಹಳ್ಳಿಯಿಂದ ಒಬ್ಬರು ಎಮ್ಮಿನೂರಿಗೆ ಬರ್ತಾರೆ ಸರ್ ಊಟ ಮಾಡೋಕೆ, ಮಾಂಸದ ಊಟ. ಅಲ್ಲಿ ಊಟ ಮಾಡ್ಕೊಂಡು ಫುಲ್ಲು ಡ್ರಿಂಕ್ ಮಾಡಿ ಅದೇ ದಾರಿಗೆ ನಮ್ಮ ಪೆಟ್ರೋಲ್ ಬಂಕ್ ಬರುತ್ತೆ ಸರ್ ಗುತ್ತಿನೂರಲ್ಲಿ. 100 ರೂಪಾಯಿ ಕೊಟ್ಟು 80 ರೂಪಾಯಿ ಪೆಟ್ರೋಲ್ ಹಾಕ್ಸಂತಾರೆ ಸರ್. ನಮ್ಮ ಅವ್ರ ತಾತಗೆ ಊಟ ತಂದಿರ್ತಾನೆ. ಅವ್ರ ತಾತ ಊಟ ಮಾಡಿ ಸ್ವಲ್ಪ ಕೈ ತೊಳ್ಕೊಂಡು ಹೊರಗಡೆ ಬಂದು ಇವ್ರಿಗೆ ಪೆಟ್ರೋಲ್ ಹಾಕ್ತಾನೆ ಸರ್. ಅದರಲ್ಲಿ 20 ರೂಪಾಯಿ ಚೇಂಜ್ ಕೊಡ್ಬೇಕು. 100 ರೂಪಾಯಿ ಕೊಟ್ಟರೆ 80 ರೂಪಾಯಿ ಪೆಟ್ರೋಲ್, 20 ರೂಪಾಯಿ ಚೇಂಜ್ ಕೊಡ್ಬೇಕು ಸರ್. ಇವ್ರೇನು ಮಾಡ್ತಾರೆ ಸರ್, ಸ್ವಲ್ಪ ತ್ಯಾವಾಗಿರ್ತದೆ 20 ರೂಪಾಯಿ ನೋಟು. ಆ ವಿಚಾರವಾಗಿ ಅವ್ರ ತಾತಂತ ಗಲಾಟೆ ಸ್ಟಾರ್ಟ್ ಮಾಡ್ಕೊತಾರೆ ಸರ್. ಗಲಾಟೆ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಮಾಡ್ತಾನೆ ಸರ್, ಈ ಹುಡುಗ ಅಡ್ಡ ಹೋಗ್ತಾನೆ ಸರ್. ಈ ಹುಡುಗ ಅಡ್ಡ ಹೋದರೆ ಈ ಹುಡುಗನ 5 ದಿನ ಅಡ್ಮಿಟ್ ಆಗಿ ಹೊಡಿತಾರೆ ಸರ್ ಹಾಸ್ಪಿಟ್ಲಾಗ. ಆ ಹುಡುಗ 15 ವರ್ಷ ಸರ್. ಆ ಹುಡುಗ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಅಲ್ಲೇನಾಗುತ್ತೆ ಸರ್, ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಕೊತಾರೆ ಸರ್. ನಾವು ಮನೆಗೆ ಬಂದ ತಕ್ಷಣ ಆ ಹುಡುಗನೇ 15 ವರ್ಷದ ಹುಡುಗ 34 ವರ್ಷದವ್ರಿಗೆ ಇಬ್ಬರಿಗೆ ಹೊಡಿತಾನೆ ಅಂತೇಳಿ ಮತ್ತೆ ಕೌಂಟರ್ ಕೇಸ್ ಮಾಡ್ತಾರೆ ಸರ್ ಇವ್ರು ಸರ್. ಹೊಡೆದವ್ರು ಇವರೇ ಸರ್. ಏನಂದರೆ ಇವರು 34 ವರ್ಷ ಏಜ್ವರೆಗೆ ಒಂದು 15 ವರ್ಷ ಹುಡುಗ ಹೊಡಿತಾನಂತೇಳಿ ಪೊಲೀಸ್ ಸ್ಟೇಷನ್ನಾಗ ಈ ಹುಡುಗರ ಮೇಲೆ ಮತ್ತೆ ಕೌಂಟರ್ ಕೇಸ್ ಮಾಡ್ತಾರೆ ಸರ್. ಈ ಹುಡುಗ ನೋಡಿದ್ರೆ ಹಾಸ್ಪಿಟ್ಲಾಗ 5 ದಿನ ಅಡ್ಮಿಟ್ ಆಗ್ತಾನೆ. ಅವ್ರಿಗೆ ಯಾವಾಗ ಹೊಡಿತಾನೆ ಸರ್ ಹೋಗಿ? MLC ಎಲ್ಲ ಮಾಡಿಸಿದ್ವಿ ಸರ್. ಸರ್ ಇದು ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಿ ಸರ್. ನಿಮಗೆಲ್ಲ ಒಂದು ಕಾಪಿ ಕೊಟ್ಟಿದ್ದೀನಿ ಸರ್. ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಿ ಸರ್ ಹುಡುಗ. ಅಲ್ಲಿ ಹೊಡೆದಾಗ ಅಲ್ಲಿ ಪೆಟ್ರೋಲ್ ಬಂಕ್ನಾಗ ಸರ್ ಇದೆ ಸರ್ ಪೆಟ್ರೋಲ್ ಬಂಕು. ಈ ತಾತನ ಮೇಲೇ ಈ ಹುಡುಗನ ಮೇಲೆ ಕೇಸ್. ಈ ತಾತಕ್ಕೆ ಬಂದು 68 ವರ್ಷ ಸರ್, ಈತಕ್ಕೆ ಬಂದು 15 ವರ್ಷ. ಇವರಿಬ್ಬರು ಸೇರಿ ಅವ್ರನ್ನ ಹೊಡಿತಾರೆ ಅಂತೇಳಿ ನಮ್ಮ ಹತ್ರ ಸ್ಟೇಷನಾಗ ಕಂಪ್ಲೇಂಟ್ ತಗೊಂಡು ಮತ್ತೆ ನಾವು ಹೋದ್ಮೇಲೆ ನಮ್ಮ ಮೇಲೆ ಕೌಂಟರ್ ಕೇಸ್ ಹಾಕ್ತಾರೆ ಸರ್. ಈ ಹುಡುಗ ನೋಡಿದರೆ ಅವ್ರ ತಂದೆ ತಾಯಿ ಹಾಸ್ಪಿಟ್ಲಲ್ಲೇ 5 ದಿನ ಹತ್ಕಂತ ಈ ಹುಡುಗ ಟ್ರೀಟ್ಮೆಂಟ್ ಕೊಡಿಸ್ಬೇಕಾದ್ರೆ ಇವರು ಪೊಲೀಸ್ ಸ್ಟೇಷನ್ನಾಗ ಒಬ್ಬ ಸ್ಟೂಡೆಂಟ್ ಅನ್ನೋದನ್ನು ನೋಡಿದೆ ಈ ಹುಡುಗನ ಮೇಲೆ ಮತ್ತೆ FIR ಮಾಡ್ತಾರೆ ಸರ್. ಕುರುಗೋಡು ಸ್ಟೇಷನ್ ಸರ್. ಅನ್ಯಾಯ ಆಗ್ತಿದೆ ಸರ್. ಸರ್ MLC ಮಾಡಿದ್ದೀವಿ. ಕೌಂಟರ್ ಕೇಸ್ ಅಂದ್ರೆ ಅದಕ್ಕೆ ಸರ್ ನಾವು ಎದುರು ತಗೋಬೇಡ್ರಿ ಅಂತೇಳಿ ಅವ್ರಿಗೆ ಏನು ತಗೋಬೇಡ ಅಂತ ಹೇಳಿಲ್ಲ ಸರ್. ನಾವು ನ್ಯಾಯ ಕೊಡ್ರಿ ಸರ್. ಅವ್ರು ಹೊಡೆದಾರಂದ್ರೆ 112ನಲ್ಲಿ ಅವ್ರು ಕರ್ಕೊಂಬರ್ತಾರೆ ಸರ್ ಇಬ್ಬರನ್ನ. ಸರ್ ಇದು 112 ಗಾಡಿ ಸರ್. ಇದು ಅವ್ರನ್ನ ಕರ್ಕೊಂಬಂದು ಸ್ಟೇಷನ್ನಾಗ ಆಯಿತು ನಿಮಗೆ ನ್ಯಾಯ ಕೊಡ್ತೀವಿ, ಇವ್ರ ಮೇಲೆ ಖಂಡಿತ ನಾವು FIR ಮಾಡ್ತೀವಿ, ಸಣ್ಣ ಹುಡುಗನ ಹೊಡೆದಿದ್ದಾನೆ, ಇವ್ರು ನಾವು ಬಿಡಲ್ಲ ಅಂತ ಹೇಳ್ತಾರೆ ಸರ್. ಅಷ್ಟಕ್ಕೆ ನಾವೇನು ಮಾಡ್ತೀವಿ, ಹುಡುಗ ಸೀರಿಯಸ್ ಇರ್ತಾನೆ, ಹಾಸ್ಪಿಟ್ಲಿಗೆ ಹೋಗ್ತೀವಿ ಸರ್. ನಾವು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡ್ತೀವಿ ಹುಡುಗನ್ನ, ಬಂದು FIR ಮಾಡಿಸ್ತೀವಿ. ಆಮೇಲೆ ಏನು ಮಾಡ್ತಾರೆ, ಇವ್ರನ್ನ ರಾತ್ರಿ ಬಿಟ್ಬಿಡ್ತಾರೆ ಸರ್. ಇವ್ರನ್ನ ಇವತ್ತಿನವರೆಗೆ 9 ದಿನ ಆದ್ರೂ ಕೂಡ ಇವ್ರನ್ನ ಅರೆಸ್ಟ್ ಮಾಡೋದಿಲ್ಲ ಸರ್. ರಾತ್ರಿ ಬಿಟ್ಟು 15 ವರ್ಷದ ಹುಡುಗ ಅವ್ನಿಗೆ ನಡೆಯೋಕ್ಕೆ ಕಂಡೀಷನ್ ಇಲ್ಲ. ಅವ್ರ ತಂದೆ ತಾಯಿ ಹಾಸ್ಪಿಟ್ಲಿಗೆ ಅಳ್ತಾ ಇರ್ತಾರೆ. 5 ದಿನ ಅಡ್ಮಿಟ್ ಆಗಿ ಹಾಸ್ಪಿಟ್ಲಲ್ಲಿರೋ ಹುಡುಗ ಅವ್ರ ಹತ್ರ ಒಂದು MLC ಇಲ್ಲ, ಏನೂ ಇಲ್ಲ ಸರ್. ಈ ಹುಡುಗ ಹೊಡೆದಾನ ಮತ್ತೆ 68 ವರ್ಷ ಆ ತಾತ ಹೊಡೆದಾನೆ ಅಂತೇಳಿ ಇವ್ರ ಮೇಲೆ ಕೌಂಟರ್ ಕೇಸ್ ಹಾಕ್ತಾರೆ. ರಾಜಕೀಯವಾಗಿ ಎಲ್ಲೋ ಒಂದು ಕಮ್ಯುನಿಟಿನ ಉಳಿಸೋದಕ್ಕೋಸ್ಕರ ಒಂದು ಸ್ಟೂಡೆಂಟ್ ಅನ್ನೋದನ್ನ ನೋಡ್ದೇನೆ ನಮ್ಮ ಮೇಲೇ FIR ಮಾಡ್ತಾರೆ ಸರ್. ಸರ್ ಏನಿಲ್ಲ ಸರ್, ಈಗ ಈ ಹುಡುಗ ಸ್ಟೂಡೆಂಟ್ ಸರ್ 15 ವರ್ಷ. ಅವ್ರು ಏನು ಮಾಡ್ತಾರೆ ಸರ್, ದುಡ್ಡು ಕೊಟ್ಟು ಪೊಲೀಸ್ ಸ್ಟೇಷನ್ನಾಗ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರನ್ನ ಹೊರಗಡೆ 9 ದಿನ ಆದರೂ ಅರೆಸ್ಟ್ ಮಾಡೋದಿಲ್ಲ ಸರ್. ಅವ್ರು ಹೊರಗಡೆ ತಿರ್ಗಾಡಕ್ಕೆ ಬಿಡ್ತಾರೆ. ನಮ್ಮ 15 ವರ್ಷದ ಹುಡುಗ ಇವತ್ತಿನವ್ರಿಗೆ ನಡೆಯಕ್ಕೆ ಬರಲ್ಲ, ಹಾಸ್ಪಿಟ್ಲಾಗ ಅಡ್ಮಿಟ್ ಆದರೂ ಇವನ ಮೇಲೆ ಕೇಸ್ ಮಾಡ್ತಾನೆ ಸರ್. ಹೊಡಿತಾನೆ ಸರ್. ಈಗ 15 ವರ್ಷದ ಹುಡುಗ 34 ವರ್ಷದವ್ರಿಗೆ ಇಬ್ಬರು ಹೊಡಿತಾನೆ ಸರ್.
ಎಲ್ಲ ಅವ್ರು ಮಾಡಿರೋ ಸರ್ ಕತೆ ಇದೆಲ್ಲ. ನಮಗೆ ನ್ಯಾಯ ಬೇಕು ಸರ್. ಅವ್ರು ನಮ್ಗೇನಿಲ್ಲ ಸರ್. ಈಗ ಅವರು ನಮ್ಮ ಹುಡುಗನ ಹೊಡೆದಿರೋದು ಅವರಿಗೆ ನಮಗೆ ಅನ್ಯಾಯ ಆಗಿರೋದು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಆಮೇಲೆ ನಮ್ಮ ತಾತನ್ನ ಈ ಹುಡುಗನ್ನ ಸುಮ್ಮನೆ ಸುಳ್ಳು ಕೇಸ್ ಕೊಟ್ಟಾರ, ಆ ಕೇಸಿಂದ ನಮ್ಮನ್ನು ತೆಗಿಬೇಕು. ಇದೆಲ್ಲ ಮಾಡಿಲ್ಲ ಅಂದರೆ ನಾವೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕುದುರ್ತೀವಿ ಸರ್. ನಮಗೆ ನ್ಯಾಯ ಬೇಕು ಸರ್. ನಮ್ಗೆ ನ್ಯಾಯ ಕೊಡ್ತೀವಿ ಸರ್. ಗೋವಿ ಸಮಾಜದವ್ರು ಸರ್ ನಾವು. ಹೌದು ಸರ್. ಇಲ್ಲಿ ನಮಗೆ ಸಮಾಜ ಅಂತ ನಾವೇನು ತಗೊಂಡಿಲ್ಲ ಸರ್. ನಮಗೆ ಒಂದು ಸ್ಟೂಡೆಂಟ್ ವಿದ್ಯಾರ್ಥಿಗೆ ಹೊಡೆದಿದೆ ಸರ್. ಅದನ್ನು ನಮ್ಗೆ ಗೊತ್ತಿಲ್ಲ ಸರ್. ಅವೆಲ್ಲ ನಾವು ಹೇಳೋಕ್ಕಾಗಲ್ಲ ಸರ್. ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗೋದಿಲ್ಲ. ಫಸ್ಟ್ ನಮ್ಮ ಬಗ್ಗೆ ಮಾತಾಡಿದ್ರು. ಈ ಹುಡುಗನ ನೋಡಿ ಪೂರ್ತಿ ಸೀರಿಯಸ್ ಇದ್ದಾನೆ, ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಂತ ಹೇಳಿದ್ರು. ಕರ್ಕೊಂಡು ಬಂದಿದ್ದೀವಿ ಸರ್. ಕರ್ಕೊಂಡು ಬಂದು ಇವ್ರು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೀವಿ. 5 ದಿನ ಹಾಸ್ಪಿಟ್ಲಾಗ ಇರೋದನ್ನ ಅವರ ನೋಡಿದ್ದಾರೆ. ಆಮೇಲೆ ಇದೇ ಹುಡುಗ ಅವ್ರ ತಾತ ಹೊಡಿತಾರಂತೆ ಕೌಂಟರ್ ಕೇಸ್ ಮಾಡ್ತಾರೆ ಸರ್. ಈಗ ಅದನ್ನೇ ನಾವು ಇಲ್ಲ ನ್ಯಾಯ ಏನು ಕೇಳ್ತಿದ್ವಿ ಅಂದರೆ, ಒಬ್ಬ 15 ವರ್ಷದ ಹುಡುಗ 34 ವರ್ಷ ಇರೋ ಇಬ್ಬರನ್ನ ಹೊಡೆಯೋಕ್ಕಾಗುತ್ತೆ ಸರ್? ಹ್ಞೂ ಸರ್. ಬಂಧಿಸ್ಬೇಕು ಸರ್, ಬಂಧಿಸ್ಬೇಕು. ಈಗ ಸುಳ್ಳು ಕೇಸ್ ಮಾಡಿದ್ರೆ ಸರ್, 15 ವರ್ಷದ ಹುಡುಗ 68 ಸೀನಿಯರ್ ಸಿಟಿಜನ್ ಹೊಡಿತಾರಂತ, ಆ ಕೇಸಿಂದ ನಮ್ಮನ್ನು ತೆಗಿಬೇಕು ಸರ್. ತೆಗೆದಿಲ್ಲ ಅಂದರೆ ನಾವು ಅಲ್ಲಿ ಹೋರಾಟ ಮಾಡ್ತೀವಿ ಸರ್. ನಾವು 1-2 ದಿನದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ನಾವು ಹೋಗಿ ಧರಣಿ ಕುಂದಿರ್ತೀವಿ ಸರ್. ನಮಗೆ ಸರ್ ಅನ್ಯಾಯ ಆಗಿರೋದು ಉತ್ತರ ಇಲ್ಲ ಸರ್ ಅದಕ್ಕೆ. ಸರ್ ನಾವು ಸ್ಟೇಷನ್ಗೆ ಹೋಗಿದ್ವಿ ಸರ್. ಹೋದರೆ ಕಂಪ್ಲೇಂಟ್ ತಗೊಳ್ರಿ ಅಂತಂದರೆ ಎಲ್ಲೇನು ಹೋಗಿ ಬರ್ಕೊಂಬರ್ರಿ ಕಂಪ್ಲೇಂಟ್ ತಗೊಂತು ಅಂದರು. ಸೆಕೆಂಡ್ರಿ ಭೂಮಿ ದುಂಡುಗೈತೆ ಅಂತ ಇವತ್ತು ಆಟ ಆಡ್ಬೇಡಪ್ಪ, ನೀನು ನಾಳೆ ಮುಂಜಾನೆ ಕೌಂಟ್ರ್ ಕೇಸ್ ಹಾಕ ಪವರ್ ನಮಗೆ ಐತೆ ಅಂತ ಹೇಳ್ತಾನೆ ಸರ್. ರೌಡಿ ಶೀಟ್ ರೂಮ್ ಓಪನ್ ಮಾಡ್ತಾನ ಇವು ನಮ್ಮ ಮೇಲೆ ಸರ್. ನಾನು ಸಪೋರ್ಟ್ ಮಾಡೋದಕ್ಕೋಸ್ಕರ ಆ ಥರ ಮಾತಾಡ್ತಿದ್ದೆ. ರೌಡಿ ಶೀಟ್ ಹಾಕ್ತೀನಿ ನಿನ್ನ ಮೇಲೆ ಅಂತಾನೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ನಾ ಎದ್ದುವಾಗ ಹೋಲ್ ಸರ್. ನಮ್ಮ ಹುಡುಗಂದು ತಪ್ಪಿದ್ರೆ ನಮ್ಮನ್ನು ತಪ್ಪಂಬ್ಲಿ, ಅವರು ಆ ಕಡೆ ತಪ್ಪಿದ್ರೆ ಆ ಕಡೆ ತಪ್ಪಂಬ್ಲಿ. ಅವನು ಎದ್ದು ಹೊಡೆಕೈ ರೂಲ್ಸ್ ಐತೆ ಸರ್ ಅವನಿಗೆ. ಸುಪ್ರೀತ್ ಸರ್, ಕುರುಗೋಡು ಪೊಲೀಸ್ ಸ್ಟೇಷನ್. ರೌಡಿ ಶೀಟ್ ಅಂತಾನೆ ಸರ್. ಈಗ ನಾವೇನಿಲ್ಲ ಸರ್. ಈಗ ನಮಗೆ ನಾವು ಕಾಂಪ್ರಮೈಸ್ ಆಗೋದಲ್ಲ ಸರ್. 15 ವರ್ಷದ ಹುಡುಗ ನೋಡಿದ್ರೆ ನಾವು ಕಾಂಪ್ರಮೈಸ್ ಆಗೋದ್ರೆ ನಮಗೆ ನ್ಯಾಯ ಬೇಕಂತ ಹೇಳಿದ್ವಿ ಸರ್. ಅದಷ್ಟೀಗ ಒಂದಲ್ಲ ಒಂದಿನ ಭೂಮಿ ದುಂಡಾಗಿರುತ್ತೆ, ನೀವು ಬರ್ತೀರಾ ಸ್ಟೇಷನ್ಗೆ, ಅವ್ರ ಕೈಯಲ್ಲಿ ಸಿಗಕ್ಕೆ ನೋಡ್ರಿ ಅಂದರೆ ನಮ್ಮನ್ನು ಬೆದರಿಸ್ತಿದ್ದಾರೆ ಸರ್. ರೌಡಿ ಶೀಟ್ ಹಾಕ್ತಾರೆ. ನಮ್ಗೆ ನ್ಯಾಯ ಕೇಳಿದ್ವಿ ಸರ್. ನಾವು ನ್ಯಾಯ ಕೇಳಿದ್ವಿ, ನಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ತಿರ್ಗಾ ಮರುದಿನ ಬಂದಾಗ ಎಲ್ಲ ಉಲ್ಟಾ ಮಾಡಿ ಅವ್ರಿಗೆ ನ್ಯಾಯ ಕೊಡ್ತಿದ್ದಾರೆ ಸರ್. ಅದು ಏನು ಮಾಡಿದ್ದಾರೆ, ನ್ಯಾಯ ಕೊಡ್ತೀನಿ ಅಂತ ನಮ್ಗೆ ಹೇಳಿದ್ರು ಸರ್ ಫಸ್ಟು. ಆಮೇಲೆ ಈಗ ತಾವೇ ಆ ಹುಡುಗ ಹೊಡಿತಾನೆ ಸರ್. ಈಗ 5 ದಿನ ಅಡ್ಮಿಟ್ ಆಗ್ತಾನೆ ಸರ್ ಹಾಸ್ಪಿಟ್ಲಾಗ. ಆ ಹುಡುಗ ಅವ್ರನ್ನ ಹೊಡೆಯೋಕ್ಕಾಗುತ್ತೆ ಸರ್? ಹೊಡೆದಿದ್ರೆ ಅವತ್ತಿನ ದಿನ 30ನೇ ತಾರೀಕು ಅವ್ರು ಏನು ಮಾಡಿದ್ರು ಸರ್? ಹೊಡ್ಸ್ಕೊಂಡವ್ರು 30ನೇ ತಾರೀಕು ನಾವು ಬಂದಿದ್ವಲ್ಲ ಸ್ಟೇಷನ್ಗೆ, ಹಾಸ್ಪಿಟ್ಲ್ಗೆ ಹೋಗಿದ್ದೀವಿ ಇವಾಗ ಹಚ್ತಾರಲ್ಲ ಅದಕ್ಕೆ ತಾತ ಸ್ವಲ್ಪ ಬಾಕ್ಸ್ ಎಲ್ಲ ಕೊಟ್ಟು ಕಳ್ಸಿದ್ ಸರ್. ನಾನೇ ಅವನು ಹೋಗಿದ್ ಸರ್. ಅವ್ರೇನೋ ಗಲಾಟೆ ಮಾಡಿದ್ರೆ ಮಾತು ತನಕ ಬಿಡಿಸ್ಕೊಂಬಕ್ ಹೋಗಿನಿ. ನನ್ನ ಹಿಂಗೆ ಕಬ್ಬಿ ಹಿಂಗೆ ಕುತ್ತಿಗೆ ಹೆಚ್ಚಿಗೆರ ಹೊಡೆದು ತಂದು ನನ್ನ ಮಗ ಅಸಲ್ ಸರ್ ಎದ್ದಾಕ ಬರ್ತಾ ಇಲ್ಲ. ಇಬ್ಬರು ಹಿಡ್ಕೊಂಡು ಸಣ್ಣ ಡಾಕ್ಟರ್ ಬಂದ್ರೆ ನಿಂತ್ಕೊಂಡು ಇಂಜೆಕ್ಷನ್ ಮಾಡಿಸಿ ಸರ್. ಹುಡುಗ ಇರೋದು ಒಬ್ಬನೇ ಸರ್ ನಮಗೆ. ನನ್ನ ಗಂಡನ ಹಂಗಲ್ಲ ಇಕ್ಕಲ್ಲ ಸರ್. ನಾವು ಏನು ಮಾಡಬೇಕು? ಓದೋ ಹುಡುಗರ ಮೇಲೆ ಪೊಲೀಸ್ ಕೇಸ್ ಮಾಡಿದ್ರೆ ಹೆಂಗೆ ಸರ್? ಈಗ ನೋಡಿ ಕೇಸ್ ಮಾಡಿಟ್ಟಾರ ಸರ್. ಈಗ ಸಣ್ಣ ಹುಡುಗ ನನ್ನ ಅಣ್ಣನ ಮಗ ಸರ್. ನಂದೇ ಪೆಟ್ರೋಲ್ ಮಗ ಸರ್. ಸ್ವಂತ ಅಣ್ಣನ ಮಗ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.